ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಇವತ್ತು ಗುರುಪೂರ್ಣಿಮೆ. ಈ ಗುರುಪೂರ್ಣಿಮೆ ಆಗೋದ್ರಿಂದ ಈ ಒಂದು ದಿನ ಮಾತ್ರ ಗುರುವನ್ನು ಪೂಜೆ ಮಾಡಿ ಆಮೇಲೆ ಮರೆತು ಬಿಡೋದಿಲ್ಲ. ಹಾಗೆ ಮಾಡ್ತಾ ಇರ್ತೀವಿ. ಅದಲ್ಲ, ಪ್ರತಿಯೊಬ್ಬರೂ ಪ್ರತಿದಿನ ಗುರುವನ್ನು ಪೂಜಿಸಬೇಕು. ಗುರುವಿನ ಸ್ಮರಣೆ ಮಾಡಬೇಕು. ಗುರುವನ್ನು ಸ್ಮರಣೆ ಮಾಡಿದರೆ ಗುರು ಅನ್ನುವ ಪದದಲ್ಲಿ ಗಕಾರ ಸಿದ್ಧಿಯನ್ನು ಉಂಟು ಮಾಡುತ್ತೆ. ರಕಾರ ಪಾಪವನ್ನು ಹೋಗಲಾಡಿಸುತ್ತೆ. ಉಕಾರವಾಗಿರುವ ವಿಷ್ಣು ಮೋಕ್ಷವನ್ನು ನೀಡ್ತಾನೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವ ಚತುರ್ವಿಧಗಳನ್ನು ಸಾಧನೆ ಮಾಡಬೇಕು. ಈ 4 ಪುರುಷಾರ್ಥಗಳನ್ನು ಸಾಧಿಸಬೇಕಾದರೆ ಮೊದಲು ಗುರು ಆದವರು ಶಾಸ್ತ್ರಗಳಲ್ಲಿ ಇರುವ ಸಾರವನ್ನು ನಮಗೆ ತಿಳಿಸ್ತಾರೆ. ನಂತರ ತೀರ್ಥಕ್ಷೇತ್ರಗಳಲ್ಲಿ ಸೇವಿಸುವ ವಿಧಾನವನ್ನು ತಿಳಿಸ್ತಾರೆ. ಯಾವಾಗ ಯಾವ ರೀತಿಯ ಪುಣ್ಯಕರ್ಮಗಳನ್ನು ಆಚರಿಸಬೇಕು, ಎಲ್ಲಿ ಮಾಡಬೇಕು ಅನ್ನುವುದನ್ನು ತಿಳಿಸ್ಕೊಡ್ತಾರೆ. ಹಾಗೆ ತಪಸ್ಸು, ವ್ರತ, ಯೋಗಗಳನ್ನು ಮಾಡುವವರಿಗೆ ಸಾಧನಾ ರಹಸ್ಯಗಳನ್ನು ತಿಳಿಸಿ ಸಿದ್ಧಿ ಉಂಟಾಗುವ ಹಾಗೆ ಮಾಡ್ತಾರೆ. ಹೀಗೆ ಗುರು ಶಿಷ್ಯರನ್ನು ತಿದ್ದಿ ಮುನ್ನಡೆಸ್ತಾರೆ. ಗುರುವಿನ ಆಶ್ರಯದಲ್ಲಿ ಬೆಳೆಯುವ ಇಂತಹ ಶಿಷ್ಯರು ಸಮಾಜದಲ್ಲಿ ಧರ್ಮಬದ್ಧವಾಗಿ ನಡೆದುಕೊಳ್ತಾರೆ. ಭಗವಂತನಿಗೋಸ್ಕರ ಮಾಡುವ ವಿವಿಧ ಯಜ್ಞಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡ್ತಾರೆ. ಯಾವಾಗಲೂ ಪುರಾಣ ಕಥೆಗಳನ್ನು ಕೇಳ್ತಾರೆ. ಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿ ಶಾಸ್ತ್ರದ ರಹಸ್ಯಗಳನ್ನು ತಿಳಿದುಕೊಳ್ತಾರೆ. ನಂತರ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವ ನಿತ್ಯಾನಿತ್ಯ ವಿವೇಕವನ್ನು ಪಡೆದು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾರೆ. ಕೆಟ್ಟ ಕೆಲಸಗಳಿಂದ ದೂರ ಇರ್ತಾರೆ. ಹೀಗೆ ಗುರು ತೋರಿಸಿದ ಮಾರ್ಗದಲ್ಲಿ ನಡೆಯುವ ಮೂಲಕ, ಗುರುಬೋಧನೆಯನ್ನು ಆಚರಿಸುವ ಮೂಲಕ ಒಳ್ಳೆಯ ನಡೆನುಡಿಗಳನ್ನು ಪಡೆದು ಶಿಷ್ಯನಾದವನು ಸಮಾಜದಲ್ಲಿ ವೃದ್ಧಿಯನ್ನು ಹೊಂದುತ್ತಾನೆ. ಇಂತಹ ಶಿಷ್ಯರು ಪವಿತ್ರರಾಗಿರ್ತಾರೆ, ಸ್ವಾರ್ಥ ಇಲ್ಲದೆ ಇರ್ತಾರೆ, ಸತ್ಯವ್ರತರಾಗಿರ್ತಾರೆ, ಆಧ್ಯಾತ್ಮ ಮಾರ್ಗದಲ್ಲಿ ಉನ್ನತ ಮಟ್ಟಕ್ಕೆ ಇರ್ತಾರೆ, ನೈತಿಕ ಮೌಲ್ಯಗಳನ್ನು ಪಾಲಿಸ್ತಾರೆ, 10 ಜನರಿಗೆ ಆದರ್ಶವಂತರಾಗಿರ್ತಾರೆ. ಇಂತಹ ಉತ್ತಮ ಶಿಷ್ಯರನ್ನು ನೋಡಿ ಗುರುಗಳು ಕ್ರಮವಾಗಿ ತಮ್ಮ ಕೃಪೆಯನ್ನು ಅವರ ಮೇಲೆ ಪಸರಿಸ್ತಾರೆ. ಅಂದರೆ ಅವರಿಗೆ ಇರುವ ಪ್ರಾಪಂಚಿಕ ಚಿಂತನೆಗಳನ್ನು ದೂರ ಮಾಡಿ ಅವರ ಮನಸ್ಸನ್ನು ಶುದ್ಧಿ ಮಾಡ್ತಾರೆ. ಆಮೇಲೆ ಅವರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನು ಉಂಟು ಮಾಡಿ ಅವರವರ ಸಾಧನೆಗೆ ಬೇಕಾದ ವಿಚಾರಗಳನ್ನು ಬೋಧನೆ ಮಾಡ್ತಾರೆ. ಕೊನೆಗೆ ಆತ್ಮಜ್ಞಾನವನ್ನು ಪ್ರಸಾದಿಸ್ತಾರೆ. ಇದು ಗುರು ಆದವರು ಶಿಷ್ಯನಿಗೆ ಮಾಡುವ ಅತಿ ದೊಡ್ಡ ಉಪಕಾರ. ನಾವು ಇದುವರೆಗೆ ಲೆಕ್ಕವಿಲ್ಲದಷ್ಟು ಜನ್ಮಗಳನ್ನು ಎತ್ತಿದ್ದೀವಿ. ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳು, ಇಂದಿನ ಜನ್ಮದಲ್ಲಿ ಮಾಡ್ತಾ ಇರತಕ್ಕಂಥ ಕರ್ಮಗಳು, ಇವೆರಡೂ ಮುಂದಿನ ಜನ್ಮಕ್ಕೆ ಮೂಲವಾಗ್ತವೆ. ಆದರೆ ಅಷ್ಟರಲ್ಲೇ ಈ ಕರ್ಮಗಳ ಕಟ್ಟಿಗೆಯನ್ನು ಗುರು ಪ್ರಸಾದಿಸಿದ ಆತ್ಮಜ್ಞಾನ ಅನ್ನೋ ಅಗ್ನಿ ಭಸ್ಮ ಮಾಡಿಬಿಡುತ್ತೆ. ಆದ್ದರಿಂದ ಈ ರೀತಿ ಕರುಣಿಸಿ ಉದ್ಧರಿಸುವ ಗುರುವಿಗೆ ನಿತ್ಯವೂ ನಮಸ್ಕಾರ ಮಾಡಬೇಕು. ಇದು ಜ್ಞಾನವಂತವಾದ ಜನ್ಮ. ಆದ್ದರಿಂದ ಗುರುವನ್ನು ಆಶ್ರಯಿಸಿ ಈ ಜನ್ಮದಲ್ಲೇ ಮುಕ್ತಿಯನ್ನು ಪಡೆಯುವ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ ಜನ್ಮ ವ್ಯರ್ಥ. ಯಾಕಂದರೆ ಕಳೆದ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿಕೊಂಡಿದ್ದವರಾಗಿ ಆ ಫಲವಾಗಿ ಈಗ ಮನುಷ್ಯ ಜನ್ಮ ಬಂದಿದೆ. ಇದು ಜ್ಞಾನವಂತವಾದ ಜನ್ಮ. ಆದ್ದರಿಂದ ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ಕೇವಲ ಆಹಾರ, ನಿದ್ರೆ ಇತ್ಯಾದಿಗಳಲ್ಲೇ
ತಮ್ಮ ಜೀವನವನ್ನು ಕಳೆಯದೆ ಅಹಂಕಾರ ಅಲ್ಪವಾದ ಭಾವನೆಗಳನ್ನು ಬಿಟ್ಟು ಗುರುಬೋಧನೆಯನ್ನು ಪಾಲಿಸ್ತಾ ಜೀವನ ಸಾಗಿಸಬೇಕು. ಅಶಾಂತಿ ಅನ್ನೋದು ಸುಮ್ಮನೆ ಹೊರಟು ಹೋಗಲ್ಲ. ಅದು ಕೇವಲ ಸಣ್ಣ ಪುಟ್ಟ ಪ್ರಯತ್ನದಿಂದಲೂ ಹೋಗುವಂಥದ್ದಲ್ಲ. ಮನಸ್ಸು ಪವಿತ್ರವಾದಾಗ ಮಾತ್ರವೇ ಹೋಗುವಂತಹದ್ದು. ಅಂತಹ ಮನಸ್ಸನ್ನು ಪವಿತ್ರ ಮಾಡುವ ಶಕ್ತಿ ಇರೋದು ಕೇವಲ ಗುರುವಿಗೆ ಮಾತ್ರ. ಆದ್ದರಿಂದ ಗುರುವನ್ನು ಆಶ್ರಯಿಸದೆ ಎಂತಹ ಸತ್ಕರ್ಮಗಳನ್ನು ಮಾಡಿದರೂ ಪ್ರಯೋಜನ ಇಲ್ಲ. ಅದಕ್ಕೆ ಎಲ್ಲರಿಂದ ಪೂಜಿಸಲ್ಪಡುವ ಅವತಾರ ಪುರುಷರೂ ಸಹ ಗುರುವನ್ನು ಆಶ್ರಯಿಸಿದ್ದರು. ಲೋಕಕ್ಕೆ ಗುರುವಿನ ಅವಶ್ಯಕತೆ ಎಷ್ಟು ಮುಖ್ಯ ಅನ್ನೋದನ್ನು ಸನಾತನ ಧರ್ಮವನ್ನು ಆಚರಿಸುವ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಹಿಂದೆ ಶ್ರೀರಾಮಚಂದ್ರ ವಸಿಷ್ಠ ಮಹರ್ಷಿಗೆ ಪೂಜೆ ಮಾಡಿ ವಿದ್ಯೆಯನ್ನು ಕಲಿತುಕೊಂಡ. ಶ್ರೀಕೃಷ್ಣ ಪರಮಾತ್ಮ ಸಾಂದೀಪನಿ ಗುರುವನ್ನು ಪೂಜಿಸದೆ ಪೂಜಿಸೇ ಆ ವಿದ್ಯೆಯನ್ನು, ಅದು ಪೂರ್ತಿಯಾದಂಥ ವಿದ್ಯೆಯನ್ನು ಕಲಿತುಕೊಂಡ. ಧ್ರುವ ನಾರದನನ್ನು ಪೂಜಿಸಿ ಹರಿಯ ಕರುಣೆಯಿಂದ ಧ್ರುವಮಂಡಲವನ್ನು ಪಡೆದ. ಪ್ರಹ್ಲಾದ ನಾರದನನ್ನು ಪೂಜಿಸಿ ಎಲ್ಲ ಕಡೆ ಭಗವಂತನ ದರ್ಶನ ಮಾಡಿದ. ಪರಮ ಭಾಗವತೋತ್ತಮರಲ್ಲಿ ಅಗ್ರಗಣ್ಯ ಅನಿಸಿಕೊಂಡ. ಉದ್ಧವ ಜಗದ್ಗುರುವಾದ ಕೃಷ್ಣನನ್ನು ಪೂಜಿಸಿ ವೇದಾಂತವನ್ನೇ ಉಪದೇಶವಾಗಿ ಪಡೆದ. ಪರೀಕ್ಷಿತ್ ಮಹಾರಾಜ ಶ್ರೀ ಶುಕ ಮಹರ್ಷಿಯನ್ನು ಪೂಜಿಸಿ ಭಾಗವತನ ಉಪದೇಶವಾಗಿ ಪಡೆದ. ಮರಣವನ್ನು ಜಯಿಸಿ ಮುಕ್ತಿ ಪಡೆದ. ಯದುರಾಜ, ಅಲರ್ಕ, ಕಾರ್ತವೀರ್ಯ ಮುಂತಾದ ಭಕ್ತರೆಲ್ಲರೂ ದತ್ತಸ್ವಾಮಿಯನ್ನು ಗುರುವಾಗಿ ಪೂಜಿಸಿ ಆತ್ಮಜ್ಞಾನವನ್ನು ಪಡೆದರು. ಆದ್ದರಿಂದ ಸಮಸ್ತ ಮನುಕುಲಕ್ಕೆ ಬ್ರಹ್ಮದೇವ ಏನು ಬೋಧಿಸಿದ್ದಾನೆ ಅಂದರೆ, ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಪರಬ್ರಹ್ಮ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಗುರುವನ್ನು ಸೇವಿಸಿ ಸಿದ್ಧಿ ಪಡಿಬೇಕು ಅಂತ ಬೋಧನೆ ಮಾಡಿದ್ದಾನೆ. ಸೂರ್ಯ ಹಗಲಿನಲ್ಲಿ ಮಾತ್ರ ಪ್ರಕಾಶವಂತನಾಗಿರ್ತಾನೆ, ಚಂದ್ರ ರಾತ್ರಿ ಹೊತ್ತು ಮಾತ್ರ ಪ್ರಕಾಶವಾಗ್ತಾನೆ. ಹಾಗೆ ದೀಪದ ಬೆಳಕು ಸ್ವಲ್ಪ ಹೊತ್ತು ಮಾತ್ರ ಪ್ರಕಾಶಮಾನವಾಗಿರುತ್ತೆ. ಆದರೆ ಗುರುವಿನ ಕೃಪೆಯನ್ನು ಪಡೆದ ಶಿಷ್ಯ ಮಾತ್ರ ಅಜ್ಞಾನ ಅನ್ನುವ ತಪಸ್ಸನ್ನು ಹೋಗಿಸಿಕೊಂಡು ಯಾವಾಗಲೂ ಜ್ಞಾನದಿಂದ ಪ್ರಕಾಶಿಸ್ತಾ ಇರ್ತಾನೆ. ಪೂರ್ವದಲ್ಲಿ ಒಂದು ಸಲ ವೇದಗಳು, ಶಾಸ್ತ್ರಗಳು, ಉಪನಿಷತ್ತುಗಳು, ಧರ್ಮಗಳು ಇವೆಲ್ಲವೂ ಒಟ್ಟಿಗೆ ಸೇರಿ ನಾವೆಲ್ಲ ಬೇರೆ ಬೇರೆ ಕಡೆ ಇರಬಾರದು, ಎಲ್ಲರೂ ಸೇರಿ ಒಂದೇ ಕಡೆ ಇರಬೇಕು ಅಂತ ಸಮಾಲೋಚನೆ ನಡೆಸಿ ಒಂದು ಕಡೆ ಸೇರಿಕೊಂಡಂತೆ. ಆ ಸ್ಥಾನನೇ ಗುರು ಆಯಿತು. ಆ ಗುರುವೇ ಶ್ರೀ ದಕ್ಷಿಣಾಮೂರ್ತಿ, ಶ್ರೀ ದತ್ತಮೂರ್ತಿ. ಜೀವಿ ಶರೀರ ಧಾರಣೆ ಮಾಡಬೇಕಾದರೆ ತಂದೆ ತಾಯಿ ಜನ್ಮವನ್ನು ಮಾತ್ರ ಪ್ರಸಾದಿಸ್ತಾರೆ. ಆದರೆ ಗುರು ಹಾಗಲ್ಲ. ಆ ಜೀವಿ ಜ್ಞಾನ ಅನ್ನುವ ಶರೀರವನ್ನು ಧರಿಸಬೇಕಾದರೆ ಗುರು 2ನೇ ಜನ್ಮವನ್ನು ಕೊಡ್ತಾರೆ. ಅದಕ್ಕೆ ಗುರುವಿನ ಸ್ಥಾನ ತಂದೆ ತಾಯಿಯರಿಗಿಂತಲೂ ಶ್ರೇಷ್ಠವಾದಂಥದ್ದು. ಇದಕ್ಕೆ ಪ್ರಮಾಣ ಏನು ಅಂದರೆ, ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಮಾತು ಹೇಳ್ತಾರೆ, ಜ್ಞಾನದಿಂದ ಕೂಡಿದ ಜನ್ಮವೇ ಶ್ರೇಷ್ಠ, ಅದೇ ದಿವ್ಯವಾದುದು, ಅದೇ ಅಜರವಾದುದು, ಅದೇ ಅಮರವಾದುದು ಅಂತ. ಈ ಮಾತನ್ನು ಶಾಸ್ತ್ರಗಳು ಸಹ ಒಪ್ಪಿವೆ. ಆದ್ದರಿಂದ ಮನುಷ್ಯ ಜೀವನದಲ್ಲಿ ತಂದೆ ತಾಯಿಯರಿಗಿಂತಲೂ ಉನ್ನತ ಸ್ಥಾನವನ್ನು ಗುರುವಿಗೆ ಕೊಡಬೇಕು, ಗುರುವನ್ನು ಪೂಜಿಸಬೇಕು. ಗುರುವನ್ನು ಆಶ್ರಯಿಸಿದವರಿಗೆ ಅಮೃತ ಸ್ವರೂಪ ಉಂಟಾಗತ್ತೆ. ಇದು ಗುರುವನ್ನು ಆಶ್ರಯಿಸಿ, ಗುರುವನ್ನು ಸೇವಿಸಿ, ಗುರುವಿನ ಬೋಧನೆಗಳನ್ನು ಗ್ರಹಿಸಿ ಪಾಲಿಸುವುದರಿಂದ ಮನುಷ್ಯನಿಗೆ ಲಭಿಸುವ ಪರಮ ಪವಿತ್ರವಾದ ಶ್ರೇಷ್ಠವಾದ ಫಲ. ಆದ್ದರಿಂದ ಈ ಗುರು ಪೂರ್ಣಿಮೆಯ ದಿನ ಎಲ್ಲರೂ ಸದ್ಗುರುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿ ಅವರು ತೋರಿಸುವ ದಾರಿಯಲ್ಲಿ ನಡೆಯಿರಿ. ಆಗ ನಿಮ್ಮ ಒಳಗೆ ಇರುವ ದಾನವತ್ವ ಪೂರ್ತಿಯಾಗಿ ನಾಶವಾಗಿ ಮಾನವತ್ವ ವಿಕಾಸಗೊಳ್ಳುತ್ತೆ. ಅದು ದೈವತ್ವವಾಗಿ ಪರಿಣಮಿಸುತ್ತೆ. ನಿಮ್ಮೆಲ್ಲರಿಗೂ ಶ್ರೀ ವ್ಯಾಸ ಭಗವಾನರ ಅನುಗ್ರಹ ಲಭಿಸಲಿ ಅಂತ ಹೇಳ್ತಾ, ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಜೈ ಗುರುದತ್ತ.
महाङ्गिन्द्राः पुरश्चराः माहित्वा स्तुवज्रा त्रिभिष्ट्वन्दे एव सवितर्वर्षिष्ठैः सोमधामाभिः अग्ने दक्षैः पुनीहिनः पुनन्तु मान्दे एव जनाः पुनन्तु वसावो धिया विश्वे देवाः पुनीतमा जाता वेदः पुनीहिमा प्रप्यायस्व प्रस्यन्दस्व सोम विश्वेभिरंशुभिः देवेभ्य उत्तमं हविः उपप्रियं पनिप्नतं युवानमाहुतिवृधम् अगन्मभिभ्रातो नमः अलाय्यस्य परशुर्नानाशतमापावस्व देव सोमा आखुञ्ची देवदेव सोमा यः पावमानीरध्येत्युषीभिः सम्भृतं रसम् सर्वं सपूतमश्नादिस्वदितं मातरिश्वाना पावमानीर्यो अध्येत्युषीभिः सम्भृतं रसम् तस्मै सरस्वतीर्हे क्षीरं सर्पिर्मधूदकम् हरिः सृजता तदकामयता समात्मना मध्येयेति आत्मन्नात्मन्विद्यामन्त्रयता तस्मै दशमगुम्भूतः प्रत्यगृणात् दशभूतोऽभवत् दशभूतो अवैरामैषः तं वा एतं दशभूतपुंसन्तम् दशभूतेत्याचक्षते परोक्षेण परोक्षप्रिया आत्मन्नात्मन्नित्यामन्त्रयता तस्मै सप्तमगुम्भूतः प्रत्यशृणात् सप्तभूतोऽभवत् सप्तभूतो अवैरामैषः संवादेतकुं सप्तभूतपुंसन्तम् सप्तभूतेत्याचक्षते परोक्षेण परोक्षप्रिया विबहिदेवा तस्मै षष्ठगुम्भूतः प्रत्यशृणात् षड्भूतोऽभवत् षड्भूतो अवैरामैषः तं वा एतकुं षड्भूतपुंसन्तम् षड्भूतेत्याचक्षते परोक्षेण परोक्षप्रिया विबहिदेवा आत्मन्नात्मन्विद्यामन्त्रयता तस्मै पञ्चमगुम्भूतं प्रत्यशृणात् पञ्चभूतोऽभवत् पञ्चभूतो अवैरामैषः तं वा एतं पञ्चभूतपुंसन्तम् पञ्चभूतेत्याचक्षते परोक्षेण परोक्षप्रिया विबहिदेवा आत्मन्नात्मन्विद्यामन्त्रयता तस्मै चतुर्थगुम्भूतः प्रत्यशृणात् चतुर्भूतोऽभवत् चतुर्भूतो अवैरामैषः तं वा एतं चतुर्भूतपुंसन्तम् चतुर्भूतेत्याचक्षते परोक्षेण परोक्षप्रिया विबहिदेवा त्वं वै मेनेदिष्टगुम्भूतः प्रत्यश्रौषि त्वयैनाख्याता इति तस्मात्
पर्यागच्छते तस्मात् शुश्रूषपुत्राहुर्मुद्यतमः नेदिष्ठो मुद्यतमः नेदिष्ठो ब्रह्मणो भवति य एवं वेद ॐ सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः शान्तिः शान्तिः